ಎಸಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಭಾರತ ಕೊಟ್ಟಂತಹ ಏಟಿಗೆ ತತ್ತರಿಸಿ ಹೋಗಿದೆ ಪಾಕಿಸ್ತಾನ. ಈಗ ಉಗ್ರ ರಾಷ್ಟ್ರದ ಬಾಯಲ್ಲಿ ಶಾಂತಿ ಮಂತ್ರ ಪಠಣ ಶುರುವಾಗ್ತಾ ಇದೆ. ಏನಿದ್ರು ಮಾತುಕತೆ ಮುಖಾಂತರ ಪರಿಹರಿಸಿಕೊಳ್ಳೋಣ, ಈ ಯುದ್ಧ ಶಸ್ತ್ರಾಸ್ತ್ರ ಇವೆಲ್ಲವೂ ಸಾವು ನೋವು ಏನೂ ಬೇಡ ಅಂತ ಪಾಕಿಸ್ತಾನ ಭಾರತಕ್ಕೆ ಈಗ ಶಾಂತಿ ಮಂತ್ರವನ್ನು ಪಠಿಸೋಣ ಅಂತ ಹೇಳ್ತಾ ಇದೆ. ಜೊತೆಲಿ ಬನ್ನಿ, ಈಗಲೂ ಸಮಯ ಇದೆ, ಮಾತನಾಡೋಣ, ಇದು ಹೊಸ ಪಾಕಿಸ್ತಾನ ಹಳೆ ಪಾಕಿಸ್ತಾನ ಅಲ್ಲ ಅಂತ ಈಗ ಮಾತುಕತೆಗೆ ಸಿದ್ಧ ಅಂತ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಉಗ್ರರನ್ನ ಹತ್ತಿಕ್ಕುವ ಕುರಿತು ಮಾತನಾಡೋಣ ಅಂತ ಹೇಳ್ತಾ ಇದ್ದಾರೆ. ಭೂತದ ಬಾಯಲ್ಲಿ ಈಗ ಶಾಂತಿ ಮಂತ್ರ ಬರ್ತಾ ಇದೆ, ಉಗ್ರ ರಾಷ್ಟ್ರದ ಬಾಯಲ್ಲಿ ಶಾಂತಿ ಮಂತ್ರ ಈಗ ಉದುರ್ತಾ ಇದೆ. ಯಾಕೆಂದ್ರೆ ಇಷ್ಟು ದಿನ ಬುಸ್ಕುಟ್ಟಿದ್ದಾಯ್ತು, ಅದಕ್ಕೆ ಕೊಟ್ಟಂತಹ ಏಟಿಗೆ ಈಗ ಉಗ್ರ ರಾಷ್ಟ್ರದ ಬಾಯಲ್ಲಿ ಈ ಒಂದು ಶಾಂತಿಯ ಮಂತ್ರ, ಇದು ಒಳ ಪಿತೂರಿನೇ. ಆದರೆ ಈ ಒಂದು ಅಘೋಷಿತವಾದಂಥ ಯುದ್ಧ ವಾತಾವರಣ ಏನು ಕಾಣ್ತಾ ಇದೆ, ಸೊ ಈಗ ಎಚ್ಚೆತ್ತುಕೊಂಡಿದ್ದಾರೆ ಪಾಕ್ನ ಪ್ರಧಾನಿ ಇಮ್ರಾನ್ ಖಾನ್. ಯುದ್ಧದಿಂದ ಯಾವುದೇ ಸಮಸ್ಯೆ ಪರಿಹಾರ ಆಗೋಲ್ಲ. ಬೆಳಗ್ಗೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದಾಗ ಹೆದರಿ ಓಡಿದಂತಹ ಪಾಕ್ ಇದೀಗ ಶಾಂತಿ ಮಂತ್ರವನ್ನು ಜಪ ಮಾಡ್ತಾ ಇದೆ. ಬನ್ನಿ, ರಾಜತಾಂತ್ರಿಕವಾಗಿಯೇ ಮಾತನಾಡೋಣ, ನಾವು ಉಗ್ರರ ಬೆಂಬಲ ಕೊಡ್ತಾ ಇಲ್ಲ, ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯೂಟರ್ನ್ ಹೊಡಿತಾ ಇದೆ. ಭಾರತದ ಒಂದೇ ಒಂದು ಏಟಿಗೆ ಇಡೀ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಇನ್ನೂ ಮುಂದುವರೆಸಿದ್ರೆ ಖಂಡಿತ ನಾಮಾವಶೇಷ ಮಾಡ್ತಾರೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಗೊತ್ತಿರುವಂಥ ವಿಚಾರ. ಸೊ ಹಾಗಾಗಿ ಮಾತುಕತೆಗೆ ಸಿದ್ಧ. ಆದರೆ ಇಷ್ಟು ದಿನ ಎಲ್ಲಿ ಹೋಗಿತ್ತು ಮಾತುಕತೆ ಇಮ್ರಾನ್ ಖಾನ್. ಸೊ ಇದು ಇಮ್ರಾನ್ ಖಾನ್ ಅವರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥದ್ದು. ಬನ್ನಿ ಹಾಗಿದ್ರೆ ಏನು ಹೇಳಿದ್ದಾರೆ ನೋಡೋಣ. उसके जो आपको जो दुख पहुंचा है, किसी किस्म का डायलॉग करना चाहते हैं दहशतगर्दी के ऊपर, हम तैयार हैं. लेकिन मैं फिर से आपको कहूंगा कि इस वक्त बेटर सेंस शुड प्रिवेल. हमें बैठ के बातचीत से अपने मसले हल करने चाहिए. इसलिए मैं फिर से आपको दावत देता हूं कि जब हम तैयार बैठे हैं, हमने आपको कहा कि जो आपकी पुलवामा की जो ट्रेजेडी हुई, उसके जो आपको जो दुख पहुंचा है, किसी किस्म का डायलॉग करना चाहते हैं दहशतगर्दी के ऊपर, हम तैयार हैं. लेकिन मैं फिर से आपको कहूंगा कि इस वक्त बेटर सेंस शुड प्रिवेल. हमें बैठ के बातचीत से अपने मसले हल करने चाहिए. इसलिए मैं फिर से ಎಸ್, ಇದು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಉವಾಚ ಸುದ್ದಿಗೋಷ್ಠಿಯಲ್ಲಿ. ಇದಕ್ಕಿಂತ ಒಳ್ಳೆಯ ಅಭಿಪ್ರಾಯ ಇಲ್ಲ. ಈಗಲೂ ಕೂಡ ನಾನು ಮನವಿಯನ್ನು ಮಾಡಿಕೊಳ್ತೀನಿ, ಮಾತುಕತೆಯ ಮುಖಾಂತರ ಎಲ್ಲ ಗೊಂದಲಗಳನ್ನು ಪರಿಹರಿಸೋಣ ಅಂತ ಈಗ ಶಾಂತಿ ಮಂತ್ರ ಪಠಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ದೆಹಲಿಯ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಸ್ವಾತಿ, ಭಾರತದ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಪಾಕ್ ಪ್ರಧಾನಿ ಈಗ ಬಿಳಿ ಬಾವುಟವನ್ನು ತೋರಿಸ್ತಾ ಇದ್ದಾರೆ ಭಾರತದ ಕಡೆ. ಆದರೆ ಒಳಗೊಳಗೆ ಮಾಡ್ತಾ ಇದ್ದಂಥ ಕುಯುಕ್ತಿ, ಕಳೆದ ವಾರದಿಂದ 15 ದಿನದಿಂದ ನಡೀತಾ ಇದ್ದಂತಹ ಆ ಒಂದು ಆರ್ಭಟ, ಹಾರಾಟ, ಚೀರಾಟ ಎಲ್ಲವೂ ಕೂಡ ಈಗ ಒಂದು ತಹಬದಿಗೆ ಬಂದುಬಿಟ್ಟಿದೆಯಾ ಹಾಗಾದ್ರೆ ಪಾಕಿಸ್ತಾನದಲ್ಲಿ ಅಂತ? ಗುರುಪ್ರಸಾದ್, ಒಂದು ಕಡೆಯಿಂದ ಮಗುನು ಚೂಟೋದು, ಮತ್ತೊಂದು ಕಡೆಯಿಂದ ತೊಟ್ಲನ್ನು ತೂಗೋದು ಅನ್ನುವಂತಹ ಒಂದು ಪ್ರಕ್ರಿಯೆಗೆ ಪಾಕಿಸ್ತಾನ ನಿರತವಾಗಿದೆ ಅಂತಾನೆ ಹೇಳಬಹುದು. ನಾವು ಹೋಗಿ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದಲ್ಲಿ ಇರುವಂತಹ ಉಗ್ರರನ್ನ ಸಂಹಾರ ಮಾಡೋದಕ್ಕೆ ಭಾರತ ಒಂದು ಏರ್ ಸ್ಟ್ರೈಕ್ ಅನ್ನ ನಡೆಸುತ್ತೆ. ಆದ್ರೆ ಇವತ್ತು ನಡೆದಿರುವಂತಹ ಈ ಒಂದು ಘಟನೆಯಲ್ಲಿ F-16 ನಮ್ಮ ಭಾರತೀಯ ಸೇನೆ ಹೊಡೆದು ಓಡಿಸಬೇಕಾದ್ರೆ ಒಂದು ಕಡೆಯಿಂದ ನಮ್ಮ MI-27 ಅನ್ನುವಂತಹ ಒಂದು ಫೈಟರ್ ಜೆಟ್ ಕೂಡ ಕ್ರಾಶ್ ಆಗಿರುವಂತದ್ದು. ಅಷ್ಟೇ ಅಲ್ಲ, ಅದರಲ್ಲಿ ಇದ್ದಂತಹ 6 ಜನ ಮೃತಪಟ್ಟಿದ್ದಾರೆ ಅಂತ ಈಗ ಸದ್ಯಕ್ಕೆ ನನಗೆ ಸಿಕ್ತಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಸರ್ಕಾರದ ಒಂದು ಸೋರ್ಸಸ್ ಇಂದ ಕನ್ಫರ್ಮ್ ಮಾಡಿರುವಂತದ್ದು. 6 ಜನ ಇಂಡಿಯನ್ ಏರ್ ಫೋರ್ಸ್ ನ ಸೈನಿಕರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೆ ಒಬ್ಬ ಅದರ ಪೈಲಟ್ ಏನಿದ್ದಾರೆ ಅವರನ್ನ ಈಗಾಗಲೇ ಪಾಕಿಸ್ತಾನದ ಸೇನೆ ವಶಪಡಿಸಿಕೊಂಡಿರುವಂತದ್ದು. ಅದು ಅಭಿನಂದನ್ ವರ್ತಮಾನ್ ಅನ್ನುವವರನ್ನ. ಅಭಿನಂದನ್ ವರ್ತಮಾನರನ್ನ ಒಂದು ಕಡೆಯಿಂದ ಬಂಧನಕ್ಕೆ ಒಳಪಡಿಸುವಂತದ್ದು, ಮತ್ತೊಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಸಿಕ್ಕಂತಹ ಅಭಿನಂದನ್ ವರ್ತಮಾನನ್ನ ಯಾವ ರೀತಿಯಾಗಿ ಪಾಕಿಸ್ತಾನ ನಡೆಸಿಕೊಂಡಿದೆ, ಅಷ್ಟೇ ಅಲ್ಲ ಅವರಿಗೆ ಯಾವ ರೀತಿಯಾಗಿ ಅವರ ಮೇಲೆ ಹಲ್ಲೆಯನ್ನ ನಡೆಸಿದೆ ಅನ್ನುವಂತಹ ವಿಡಿಯೋಗಳು ಈಗಾಗಲೇ ವೈರಲ್ ಆಗ್ತಿರೋದು ಒಂದು ಕಡೆ. ಆದ್ರೆ ಗುರುಪ್ರಸಾದ್, ಮತ್ತೊಂದು ಕಡೆಯಿಂದ
ನೀತಿ ಪಾಠವನ್ನ ಮಾಡೋದಕ್ಕೆ ಇಮ್ರಾನ್ ಖಾನ್ ಹೊರಟಿದ್ದಾರೆ. ಯಾವುದೇ ಲೆಕ್ಕಾಚಾರಗಳು ಕೂಡ ತಪ್ಪಬಾರದು. ಒಂದು ವೇಳೆ ಲೆಕ್ಕಾಚಾರ ತಪ್ಪಿದ್ದಲ್ಲಿ, ಯುದ್ಧಕ್ಕೆ ನಾವು ನಾಂದಿಯನ್ನ ಹಾಡಿದ್ದಲ್ಲಿ ನಾನಾಗ್ಲಿ, ಇಮ್ರಾನ್ ಖಾನ್ ಆಗ್ಲಿ ಅಥವಾ ನರೇಂದ್ರ ಮೋದಿ ಆಗ್ಲಿ ಇದನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾರೆ. ಯಾವ ನೈತಿಕ ಹೊಣೆಯನ್ನ ಹೊತ್ತು ಇಮ್ರಾನ್ ಖಾನ್ ಈ ರೀತಿಯಾದಂತಹ ಮಾತುಗಳನ್ನ ಆಡ್ತಿದ್ದಾರೆ ಅನ್ನೋದನ್ನ ಇಮ್ರಾನ್ ಖಾನ್ ತಮಗೆ ತಾವೇ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ಕಡೆಯಿಂದ ಉಗ್ರ ಸಂಘಟನೆಗಳನ್ನ ಬೆಂಬಲ ಕೊಡ್ತಿರುವಂತಹ ಪಾಕಿಸ್ತಾನ್ ಮತ್ತು ಪಾಕಿಸ್ತಾನದ ಆರ್ಮಿ, ಮತ್ತೊಂದು ಕಡೆಯಿಂದ ಶಾಂತಿ ಮಂತ್ರವನ್ನ ಪಠಿಸುತ್ತಿರುವಂತಹ ಇಮ್ರಾನ್ ಖಾನ್. ಮೊದಲ ದಿನದಿಂದನೂ ನಾವು ಹೇಳ್ತಾನೆ ಬಂದಿದ್ದೀವಿ ನಮಗೆ ಯುದ್ಧ ಬೇಡ ಅನ್ನುವಂಥದ್ದು. ಆದ್ರೆ ಪಾಕಿಸ್ತಾನ ಮಾತ್ರ ಯುದ್ಧವನ್ನ ಪ್ರಚೋದನೆ ಮಾಡಿದ್ರೆ ಭಾರತ ಯಾವತ್ತೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈಗ ಭಾರತದ ಮುಂದೆ ಇರುವಂತಹ ಏಕೈಕ ಒಂದು ಹೊಣೆ ಏನು ಅಂತಂದ್ರೆ ಅಭಿನಂದನ್ ವರ್ತಮಾನ್ರನ್ನ ಸೇಫ್ ಆಗಿ ಭಾರತಕ್ಕೆ ಕರ್ಕೊಂಡು ಬರುವಂತದ್ದು. ಈಗಾಗಲೇ ವರ್ತಮಾನ್ ಜೀವಂತವಾಗಿರುವಂತಹ ವಿಡಿಯೋಗಳು ವೈರಲ್ ಆಗಿರುವ ಕಾರಣ ಅಷ್ಟೇ ಅಲ್ಲ, ಅದು ವಿಶ್ವಸಂಸ್ಥೆಗೂ ಕೂಡ ತಲುಪುವ ಕಾರಣ ಭಾರತ ಪಟ್ಟನ್ನ ಹಿಡಿಯುತ್ತೆ. ವರ್ತಮಾನ್ರನ್ನ ಈಗ ವಾಪಸ್ಸು ಮರಳಿ ಭಾರತಕ್ಕೆ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು. ವರ್ತಮಾನ್ರಿಗೆ ಏನಾದ್ರೂ ಅಭಿನಂದನಿಗೆ ಏನಾದ್ರೂ ತೊಂದರೆ ಆದಲ್ಲಿ ಪಾಕಿಸ್ತಾನವನ್ನ ಭಾರತ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಭಾರತ ಬಂದು ನಿಂತ್ಕೊಳ್ಳುತ್ತೆ. ಒಂದು ಕಡೆಯಿಂದ ಈ ಹಿಂದೆಯೂ ಕೂಡ ನಾವು ಸಾಕಷ್ಟು ಉದಾಹರಣೆಗಳನ್ನ ನೋಡಿದೀವಿ ಗುರುಪ್ರಸಾದ್. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ, ಕಾರ್ಗಿಲ್ ಯುದ್ಧ ಶುರು ಆಗುವ ಮುಂಚೆ ಭಾರತದ ಒಬ್ಬ ಸೈನಿಕನನ್ನ, ಗೂಢಾಚಾರಿಯನ್ನ ತನ್ನ ದೇಹವನ್ನ ತುಂಡು ತುಂಡಾಗಿ ಕಟ್ ಮಾಡಿ ಭಾರತಕ್ಕೆ ಪಾರ್ಸಲ್ ಮಾಡಿದಂತಹ ಇದೇ ಪಾಕಿಸ್ತಾನ. ಅಷ್ಟೇ ಅಲ್ಲ, ಸೈನಿಕರ ಉಗುರುಗಳನ್ನ ಕಟ್ ಮಾಡಿ, ಬೆರಳುಗಳನ್ನ ಕಟ್ ಮಾಡಿ ಚಿತ್ರಹಿಂಸೆಯನ್ನ ನೀಡುವಂತಹ ಇದೇ ಪಾಕಿಸ್ತಾನ ಇವತ್ತಿನ ದಿನ ಬಂದು ನಿಂತ್ಕೊಂಡು ನೀತಿ ಬೋಧನೆಯನ್ನ ಭಾರತಕ್ಕೆ ಮಾಡುತ್ತೆ ಮತ್ತು ಬಿಳಿ ಬಾವುಟವನ್ನ ಹಿಡಿದು ನಾವು ಮಾತುಕತೆಗೆ ತಯಾರಾಗಿದ್ದೀವಿ ಅಂತ ಹೇಳುತ್ತೆ. ಮಾತುಕತೆಗೆ ತಯಾರಾಗಬೇಕಾದ್ರೆ ಮೊದಲು ಅಭಿನಂದನ್ ವರ್ತಮಾನ್ರನ್ನ ಭಾರತಕ್ಕೆ ಸೇಫ್ ಆಗಿ ಮರಳಿ ವಾಪಸ್ ಕಳಿಸ್ಕೊಡ್ಲಿ, ತದನಂತರದಲ್ಲಿ ಮಾತುಕತೆಯನ್ನ ಮುಂದುವರಿಸಲಿ. ಈಗಾಗಲೇ ಎಲ್ಲ ಬಾರ್ಡರ್ಗಳಲ್ಲಿ ಎಲ್ಒಸಿಗಳನ್ನ ಕ್ರಾಸ್ ಮಾಡ್ತಿರುವಂತಹ ಪಾಕಿಸ್ತಾನ ನಮಗೆ ನೀತಿ ಬೋಧನೆಯನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ. ಗುರುಪ್ರಸಾದ್. ಓಕೆ ಸ್ವಾತಿ, ಈಗ ಅಭಿನಂದನ್ ವರ್ತಮಾನ್ ಏನು ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿದ್ದಾರೆ, ಸೊ ಈಗ ಅವರನ್ನು ಹೊರಗಡೆ ಕರ್ಕೊಂಡು ಬರಬೇಕು. ಅದರ ಜೊತೆಗೆ ಪಾಕಿಸ್ತಾನ ಈಗ ಏನು ಅರಿಬುದ್ಧಿ ತೋರಿಸ್ತಾ ಇದೆ, ಮಾತುಕತೆಯ ಮುಖಾಂತರ ಶಾಂತಿ ಒಪ್ಪಂದ ಮಾಡಿಕೊಳ್ಳೋಣ ಅಂತ. ಈಗ ಪಾಕಿಸ್ತಾನಕ್ಕೂ ಕೂಡ ಗೊತ್ತು ನಮಗೆ ಇರುವಂಥ ಒಂದೇ ಒಂದು ಆಪ್ಷನ್ ಅದು ಅಂತ. ಅಂದರೆ ಪಾಕಿಸ್ತಾನಕ್ಕೆ ಇರುವಂಥ ಒಂದೇ ಒಂದು ಆಪ್ಷನ್, ಅವರ ಮುಖಾಂತರ ಈ ಒಂದು ಯುದ್ಧ ಅಥವಾ ಈ ಒಂದು ಭೀತಿ ಏನಿದೆ ಅದನ್ನು ಸದ್ಯಕ್ಕೆ ತಣ್ಣಗೊಳಿಸೋಣ, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದನ್ನ. ಸೊ ಇದನ್ನ ಕಾಯ್ತಾ ಇದೆ. ಸೊ ಒಂದು ಬಿಗಿ ಹಿಡಿತ ಸಿಕ್ಬಿಡ್ತಾ ಪಾಕಿಸ್ತಾನಕ್ಕೆ ಇದರಿಂದ ಅಂತ. ಗುರುಪ್ರಸಾದ್, ಪಾಕಿಸ್ತಾನಕ್ಕೆ ಬಿಗಿ ಹಿಡಿತ ಸಿಕ್ಕಿರುವಂತಹ ಯಾವುದೇ ಸಾಧ್ಯತೆಯೂ ಕೂಡ ಇಲ್ಲ. ಅಭಿನಂದನ್ ವರ್ತಮಾನಿಗೇನಾದ್ರೂ ಒಂದೇ ಒಂದು ಹಲ್ಲೆ ನಡೆದಿದ್ದಲ್ಲಿ ಅಥವಾ ಅಭಿನಂದನ್ ವರ್ತಮಾನ್ರಿಗೆ ಅವರ ಜೀವಕ್ಕೆ ಬೆದರಿಕೆ ಹಾಕಿದ್ದಲ್ಲಿ ಭಾರತ ಮಾತ್ರ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆ ಹಿಂದೆ 1999ರಲ್ಲಿ ನಡೆದಂತಹ ಒಂದು ಘಟನೆ ಕಾರ್ಗಿಲ್ ಯುದ್ಧಕ್ಕೆ ಮುನ್ಸೂಚನೆಯನ್ನ ನೀಡಿತು. ಇವತ್ತು ಕೂಡ ಈ ಒಂದು ಘಟನೆ ಮುಂದೆ ಯುದ್ಧಕ್ಕೆ ಮುನ್ಸೂಚನೆಯನ್ನ ನೀಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅವಾಗ ಮಾಧ್ಯಮಗಳು ಇಷ್ಟೆಲ್ಲ ಮುಂದುವರೆದಿರಲಿಲ್ಲ. ಅವಾಗ ವಿಶ್ವಸಂಸ್ಥೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಹೆಚ್ಚಿನ ಮುತುವರ್ಜಿಯನ್ನ ವಹಿಸಿರಲಿಲ್ಲ. ಆದ್ರೆ ಈಗ ವಿಶ್ವಸಂಸ್ಥೆ ಎಲ್ಲಾ ದೇಶಗಳು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಿರೋದ್ರಿಂದ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಏನ್ ನಡೀತಿದೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಪ್ರಹಾರವನ್ನ ನಡೆಸೋದಕ್ಕಾಗ್ಲಿ ಅಥವಾ ನಮ್ಮ ಪೈಲಟ್ ಮೇಲೆ ಯಾವುದೇ ರೀತಿಯಾದಂತಹ ಹಲ್ಲೆಯನ್ನ ಮಾಡುವಂತಹ ಕುಚೋದ್ಯವನ್ನ ಮೆರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಆ ರೀತಿ ಏನಾದರೂ ಪಾಕಿಸ್ತಾನ ಮಾಡಿದ್ದಲ್ಲಿ ತನ್ನ ಒಂದು ಗ್ರೇವಿಯಾರ್ಡ್ನ ತಾನೇ ತೋಡ್ಕೊಂಡಂತೆ ವೈರಲ್ ಆಗ್ತಾ ಇದೆ. ಸೊ ಇದರಿಂದ ಗೊತ್ತಾಗ್ತಾ ಇದೆ, ಜಗತ್ತಿಗೆ ಗೊತ್ತಾಗ್ತಾ ಇದೆ ಪಾಕಿಸ್ತಾನದ ಪ್ರಚೋದನೆ ಯಾವ ರೀತಿ ಇತ್ತು, ಯಾವ ರೀತಿ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಬ್ಬ ಪೈಲಟ್ ಸಿಕ್ಕಿದ ಮೇಲೆ ಆತನನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ಈ ಹಿಂದೆ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು, ಈಗ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅಂತ. ಸೊ ಇದರಿಂದ ಭಾರತಕ್ಕೆ ಇರುವಂಥ ಆಪ್ಷನ್ಸ್ ಏನು ಆಗಿದ್ರೆ ಆ ಪೈಲಟನ್ನು ವಾಪಸ್ ಭಾರತಕ್ಕೆ ಕರ್ಕೊಂಡು ಬರಬೇಕಾದ್ರೆ ಗುರುಪ್ರಸಾದ್, ಈಗ ನಂತರ ನಡೆಯುವಂತಹ ಒಂದು ಜೆನಿವಾ ಕನ್ವೆನ್ಷನ್ ಅಂತ ಏನಿದೆ ಅದರಲ್ಲಿ ಈ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ತನ್ನ ಪೈಲಟ್ ಅನ್ನ ಭಾರತ ಮರಳಿ ನಮ್ಮ ದೇಶಕ್ಕೆ ವಾಪಸ್ ಕರೆಸಿಕೊಳ್ಳುವಂತೆ ಯುನೈಟೆಡ್ ನೇಷನ್ಸ್ ಮುಂದೆ ಮನವಿ ಮಾಡುವಂತದ್ದು ಭಾರತಕ್ಕೆ ಇರುವಂತಹ ಮೊದಲ ಆಪ್ಷನ್. ಭಾರತಕ್ಕೆ ಇರುವಂತಹ ಎರಡನೇ ಆಪ್ಷನ್ ಏನು ಅಂತಂದ್ರೆ, ಈಗಾಗಲೇ ವೈರಲ್ ಆಗ್ತಿರುವಂತಹ ವಿಡಿಯೋಗಳಲ್ಲಿ ಏನಾಗಿದೆ, ಸಿವಿಲಿಯನ್ಸ್ ಅಂದ್ರೆ ಪಾಕಿಸ್ತಾನದ ಪ್ರಜೆಗಳು ಎಲ್ಲೋ ಒಂದು ಕಡೆ ಪ್ಯಾರಾಚ್ಯೂಟ್ ಇಂದ ಲ್ಯಾಂಡ್ ಆಗಿದ್ದಂತಹ ವರ್ತಮಾನ್ರನ್ನ ಹಿಡಿದು ಹೊಡೆದಾಡ್ತಿರುವಂತಹ ಒಂದು ದೃಶ್ಯ
ಈಗಾಗಲೇ ವೈರಲ್ ಆಗಿದೆ. ಇದು ಈಗಾಗಲೇ ಪಾಕಿಸ್ತಾನದ ಸೇನೆಯ ಜೊತೆ ವರ್ತಮಾನ್ ಇರೋದು ಪಾಕಿಸ್ತಾನವೇ ಖುದ್ದು ಕನ್ಫರ್ಮ್ ಮಾಡಿರೋದ್ರಿಂದ ನಾವು ಹೋಗಿ ನಡೆಸಿದ್ದು ದಾಳಿ ಉಗ್ರರ ಮೇಲೆ, ಸಿವಿಲಿಯನ್ಸ್ ಮೇಲಲ್ಲ ಮತ್ತು ಮಿಲಿಟರಿ ಮೇಲಲ್ಲ ಅನ್ನೋದನ್ನ ಭಾರತ ಯುಎನ್ ಮುಂದೆ ಪ್ರೂವ್ ಮಾಡಿ ವರ್ತಮಾನರನ್ನ ವಾಪಸ್ ಕರ್ಕೊಂಡು ಬರುವಂತಹ ಆಪ್ಷನ್ಗಳು ಈಗಾಗಲೇ ಭಾರತದ ಮುಂದೆ ಇದೆ. ಒಂದು ರೀತಿಯಲ್ಲಿ ಭಾರತ ಈಗ ಪಾಕಿಸ್ತಾನದ ಮೇಲೆ ಒತ್ತಡ ಹೇರುವಂತಹ ಪ್ರಕ್ರಿಯೆಗೆ ನಿರತವಾಗಬೇಕು. ಅಷ್ಟೇ ಅಲ್ಲ, ಈಗ ಸರ್ಕಾರಗಳು ಅತ್ಯಂತ ಚಾಕಚಕ್ಯತೆಯಿಂದ ಒಂದಿಷ್ಟು ನಡೆಗಳನ್ನ ಹೊಂದಿ ಈಗ ಅಭಿನಂದನ್ ವರ್ತಮಾನರನ್ನ ಹೇಗಾದ್ರೂ ಮಾಡಿ ಭಾರತಕ್ಕೆ ಮರಳಿ ಕರ್ಕೊಂಡು ಬರಲೇಬೇಕು ಅನ್ನುವಂತಹ ಆಗ್ರಹವನ್ನ ವಿಶ್ವಸಂಸ್ಥೆಯ ಮುಂದೆ ಇಡಬೇಕಾಗಿರುವಂತಹ ಅವಶ್ಯಕತೆ ಸದ್ಯಕ್ಕೆ ಭಾರತದ ಮುಂದೆ ಇದೆ. ಗುರುಪ್ರಸಾದ್. ಓಕೆ ಸ್ವಾತಿ, ಅಂದ್ರೆ ಕಳೆದ 3-4 ದಿನಗಳ ಹಿಂದೆ ಇದೇ ಸುದ್ದಿಗೋಷ್ಠಿಯನ್ನ ಮಾಡಿದಂತಹ ಪಾಕ್ನ ಪ್ರಧಾನಿ ಇವತ್ತು ಹೇಳ್ತಾರೆ, ಯಾಕೆಂದ್ರೆ ನಾವು ಅವತ್ತು ಸಿದ್ಧರಿದ್ದೀವಿ, ಭಾರತ ಯಾವ ರೀತಿ ಉತ್ತರ ಕೊಡುತ್ತೋ ನಾವು ತಕ್ಕ ಉತ್ತರ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ. ಆದರೆ ಇದ್ದಕ್ಕಿದ್ದ ಹಾಗೆ ಯೂ ಟರ್ನ್ ಹೊಡೆದಿದ್ದು ಯಾಕೆ, ಮಾತುಕತೆಗೆ ಸಿದ್ಧ ಆಗಿದ್ದು ಯಾಕೆ ಪಾಕ್ ಪ್ರಧಾನಿ ಅಂತ? ಗುರುಪ್ರಸಾದ್, ನಾನೊಂದಿಷ್ಟು ಘಟನೆಗಳನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಅದರಲ್ಲೇ ಬಹುಶಃ ನಿಮಗೆ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಯಾವಾಗ ಏರ್ ಸ್ಟ್ರೈಕ್ ನಡೆಯುತ್ತೆ, ಏರ್ ಸ್ಟ್ರೈಕ್ ನಡೆಯೋದು 25ರ ಬೆಳಗಿನ ಜಾವ ಸರಿಸುಮಾರಿಗೆ. 26 ಬೆಳಗಿನ ಜಾವ ನಡೆಯುವಂತಹ ಏರ್ ಸ್ಟ್ರೈಕ್ ಹಿಂದಿನ ದಿನ ಇಮ್ರಾನ್ ಖಾನ್ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡ್ತಾರೆ. ನಾವು ಇದೀಗ ಭಾರತದ ಜೊತೆ ಮಾತುಕತೆಯನ್ನ ನಡೆಸೋದಕ್ಕೆ ಸಿದ್ಧ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಅವತ್ತಿನ ದಿನ ರಾತ್ರಿ ನೀಡ್ತಾರೆ. ಯಾಕೆ ಅಂದ್ರೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಸುಳಿವು ಸಿಕ್ಕಿರುತ್ತೆ. ಪಾಕಿಸ್ತಾನದ ಇಂಟೆಲಿಜೆನ್ಸ್ಗೆ ಭಾರತ ಸುಮ್ಮನೆ ಕೂತ್ಕೊಂಡಿಲ್ಲ, ಭಾರತ ಪಾಕಿಸ್ತಾನದ ವಿರುದ್ಧ ಯಾವುದೋ ಒಂದು ಸಮರವನ್ನ ಸಾರೋದಕ್ಕೆ ಸಿದ್ಧವಾಗಿದೆ, ಯಾವುದೋ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ. ಆದ್ರೆ ಈ ರೀತಿಯಾದಂತಹ ಏರ್ ಸ್ಟ್ರೈಕ್ ಮಾಡುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಯಾವತ್ತೂ ಕೂಡ ಊಹೆಗೆ ನಿಲುಕದ್ದು. ಈಗ ಪಾಕಿಸ್ತಾನದ ಮುಂದೆ ಇರುವಂತಹ ಆಪ್ಷನ್ ಒಂದೇ ಒಂದು. ಯಾಕೆ ಅಂತಂದ್ರೆ ಎಲ್ಲಾ ದೇಶಗಳು ಕೂಡ ಈಗ ಪಾಕಿಸ್ತಾನದ ವಿರುದ್ಧ ನಿಂತ್ಕೊಂಡಿರೋದು, ಭಾರತಕ್ಕೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿರೋದು ಒಂದು ಕಡೆ. ಆದ್ರೆ ಭಾರತ ಈಗಾಗಲೇ ತನ್ನ ಡಿಫೆನ್ಸ್ ನ ಬಹಳಷ್ಟು ಬಲಿಷ್ಠಗೊಳಿಸಿಕೊಂಡಿರುವಂತದ್ದು, ಮತ್ತೆ ಭಾರತಕ್ಕೆ ಹೊಸ ಹೊಸ ಉಪಕರಣಗಳು ಮತ್ತೆ ಟೆಕ್ನಾಲಜಿಗಳು ಬಂದಿರೋದ್ರಿಂದ ಭಾರತದ ವಿರುದ್ಧ ಪಾಕ್ ಈಗ ಯುದ್ಧವನ್ನ ಸಾರೋದಕ್ಕೆ ತಯಾರಾಗಿಲ್ಲ. ಏನಿದ್ರು ಮೌಖಿಕವಾಗಿ ತನ್ನ ದೇಶದ ಪ್ರಜೆಗಳನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ನಾವು ಭಾರತದ ವಿರುದ್ಧ ಯುದ್ಧವನ್ನ ಸಾರೋದಕ್ಕೆ ತಯಾರಾಗಿದ್ದೀವಿ ಅಂತ ಪಾಕಿಸ್ತಾನ ಹೇಳಿದ್ರು ಕೂಡ ಗಡಿಯಲ್ಲಿ ಆನ್ ಗ್ರೌಂಡ್ ಪಾಕಿಸ್ತಾನದ ಬಳಿ ಭಾರತದ ಹತ್ರ ಇರುವಂತಹ ಅಷ್ಟೆಲ್ಲ ಶಸ್ತ್ರಚಿಕಿತ್ಸೆಗಳಾಗ್ಲಿ ಟೆಕ್ನಾಲಜಿ ಆಗ್ಲಿ ಭಾರತದ ಹತ್ರ ಇಲ್ಲ. ಒಂದು ವಿಚಾರ ಪಾಕಿಸ್ತಾನದ ಹತ್ರ ಇಲ್ಲ. ಒಂದು ವಿಚಾರವನ್ನೇ ಗಮನಿಸೋದಾದ್ರೆ, ಒಂದು ಕಡೆ F-16 ಮತ್ತೊಂದು ಕಡೆ ಸುಖೋಯ್. F-16 ಅನ್ನ ಮಟ್ಟ ಹಾಕೋದಕ್ಕೆ ಸುಖೋಯ್ ಇಂದ ಸಾಧ್ಯವಾಗುತ್ತೆ. ಇನ್ನು ಮಿರಾಜ್ 2000 ಆಗಬಹುದು, ಈಗ ಕಾಂಟ್ರವರ್ಸಿಯಲ್ಲಿ ಇರುವಂತಹ ರಫೇಲ್ ಆಗಿರಬಹುದು. ಈ ಎಲ್ಲ ಯುದ್ಧ ವಿಮಾನಗಳೇನಾದ್ರೂ ಭಾರತಕ್ಕೆ ಬಂದು ಪಾಕಿಸ್ತಾನದ ಜೊತೆಗೆ ಫೈಟಿಂಗ್ ಗೆ ನಿಂತ್ಕೊಳ್ತು ಅಂತಂದ್ರೆ ಪಾಕಿಸ್ತಾನ ಧೂಳಿಪಟ ಆಗ್ಬಿಡುತ್ತೆ ಅನ್ನುವಂತಹ ಭಯವೂ ಕೂಡ ಈಗ ಪಾಕಿಸ್ತಾನಕ್ಕೆ ಕಾಡ್ತಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಏನ್ ಹೇಳ್ತೀವಿ, ಅದಕ್ಕೋಸ್ಕರ ಪಾಕಿಸ್ತಾನ ಸದ್ಯಕ್ಕೆ ಭಾರತದಿಂದ ಈಗ ಆಗುವಂತಹ ಒಂದಿಷ್ಟು ಯುದ್ಧಗಳಾಗಿರಬಹುದು ಮತ್ತೆ ಈ ರೀತಿಯಾದಂತಹ ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ತಡೆಗಿಟ್ಕೊಳ್ಳಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಬ್ರೀತಿಂಗ್ ಸ್ಪೇಸ್ ಅನ್ನ ಪಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಈ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನವನ್ನ ಯಾವತ್ತೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಹಿಂದೆಯೂ ಕೂಡ ನವಾಜ್ ಶರೀಫ್ ಭಾರತದ ಜೊತೆ ಮಾತುಕತೆಗಳನ್ನ ಆಡೋದಕ್ಕೆ ಕರೀತಾರೆ, ಆದ್ರೆ ಇಲ್ಲಿ ಗಡಿಯಲ್ಲಿ ನಮ್ಮ ಒಬ್ಬ ಸೈನಿಕನನ್ನ ಸಾಯಿಸ್ತಾರೆ. ಈಗಲೂ ಕೂಡ ಭಾರತ ಪಾಕಿಸ್ತಾನದ ಜೊತೆ ಯಾವ ರೀತಿಯಾದಂತಹ ಮಾತುಕತೆಗಳನ್ನ ನಡೆಸಬಾರದು ಅನ್ನೋದು ಹಲವು ಭಾರತೀಯರ ಆಗ್ರಹ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸ್ವಾತಿ.